ಸ್ನೇಹಿತರೆ, ಇವತ್ತು ನಮ್ಗೆ ಅಣ್ಣವರು ಸಮಯ ಕೊಟ್ರು 5 ನಿಮಿಷ ಮಾತಾಡ್ಬೋದು ಅಂತೇಳಿ. ಸೊ ಹಂಗಾಗಿ JCB ಒಳಗಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ. ಒಂಥರ ಚೆನ್ನಾಗಿದೆ. ಒಂದು ಹೆಂಗಿದೆ ಅಂದ್ರೆ ಒಂದು ಮನೆ ತರನೇ JCB. ಅಷ್ಟು ಸ್ಪೇಸ್ ಫುಲ್ ಆಗಿದೆ. ಒಂದು ಕಾರಲ್ಲಿ ಕೂತ್ಕೊಂಡು ಫೀಲ್ ಆಗುತ್ತೆ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರಣ್ಣ? ಶ್ರೀಮಂತ ಅಣ್ಣ. ಸಿರಿಮಂತ. ಯಾವ ನಿಮ್ದು? ನಮ್ಮದು ಗುಲ್ಬರ್ಗ ಡಿಸ್ಟಿಕ್ ಅಫಜಲ್ಪುರ ತಾಲೂಕು. ಗುಲ್ಬರ್ಗ ಡಿಸ್ಟಿಕ್ ಅಫಜಲ್ಪುರ ತಾಲೂಕು. ಊರ ಹೆಸರು? ದಣ್ಣೂರು ಅಂತೇಳಿ. ದಣ್ಣೂರು. ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ರಿ? ನಾನು 24 ವರ್ಷದಿಂದ ಮಾಡ್ತೀನಿ. 24 ವರ್ಷದಿಂದ JCB ಆಪರೇಟರ್ ಕೆಲಸ ಮಾಡ್ತಾ ಇದ್ದೀರಾ? ಹೌದು. ಇಲ್ಲಿ ಬಂದು ಎಷ್ಟು ವರ್ಷ ಆಯ್ತು ನೀವು? ಇಲ್ಲಿ ಬಂದೆ ಒಂದು 2 ತಿಂಗಳಾಯ್ತಣ್ಣ. ಮುಂಚೆ ಒಂದು 2 ವರ್ಷ ಮಾಡೋಗಿದ್ದೀವಿ. ಇಲ್ಲಿ ಫಸ್ಟ್ ಮಾಡಿ ಆಮೇಲೆ ಊರಿಗೆ ಹೋಗಿ ಮತ್ತೆ ಬಂದು ಜಾಯ್ನ್ ಆಗಿದ್ದೀರಾ? ಹೆಂಗಿದೆ ಕೆಲಸ? ನಿಮ್ಗೆ ಖುಷಿ ಇದೆಯಾ ಈ ಕೆಲಸದಲ್ಲಿ? ಎಷ್ಟು ಖುಷಿ ಇದೆ? ಖುಷಿ ಏನ್ ಅಂತ ಈಗ ಬೇರೆ ತಲೆ ಹೊಲ್ದಾಗ ಕೆಲಸ ಮಾಡೋದು ಅನ್ನೋದು ಹಂಗೆ ಫೀಲಿಂಗ್ ಮಾಡಿ. ಎಷ್ಟು ವರ್ಷ ನಿಮ್ಗೆ ಇವಾಗ? ನಮ್ಗ 40 ವರ್ಷ. 40 ವರ್ಷ. ಮಕ್ಳು ಎಷ್ಟು ಜನ ಇದಾರೆ? ಈ 2 ಅಣ್ಣ. ಮದುವೆ ಆಗಿ ಮಕ್ಳಾಗಿದಾರೆ ತಾನೆ? ಬೇಜಾರ್ ಮಾಡ್ಕೋಬೇಡಿ, ತಮಾಷೆ ಕೇಳಿದೆ. 2 ಮಕ್ಳು ಓದ್ತಾ ಇದಾರಾ? ಎಷ್ಟು ಸಲ ಊರ್ಗ್ ಹೋಗ್ತೀರಾ? ತಿಂಗಳಿಗೆ ಹೋಗ್ತೀರಾ? ವರ್ಷಕ್ಕೆ ಹೋಗ್ತೀರಾ? ಹಂಗೆ ಅಣ್ಣ. 3 ತಿಂಗಳು ಹೋಗ್ತೇವ ಅಣ್ಣ, 4 ತಿಂಗಳು ಹೋಗ್ತೇವ. 3 ತಿಂಗಳು 4 ತಿಂಗಳು ಕೆಲಸ ಮಾಡತ್ತಾನೆ ಇರ್ತೀರಾ? ಹಾಲ್ಟ್ ಹಾಕ್ತೀರಾ? ನಿಮ್ಗೆ ಯಾವಾಗ ರಜಾ ಬೇಕನ್ಸುತ್ತೋ ಯಾವಾಗ ಊರ್ ಕಡೆ ಅಂದ್ರೆ ಹೋಗ್ಬಿಡ್ತೇವಣ. ಈ ಹಬ್ಬಗಳು ಇವೆಲ್ಲ ಹೆಂಗ್ ಮಾಡ್ತೀರಾ? ಮತ್ತೆ ನೀವು ಇಲ್ಲಿ ಇರ್ತೀರಲ್ಲ, ಫ್ಯಾಮಿಲಿ ಹೋಗ್ತೇವಣ. ಒಂದ್ ಕೆಲ ಹಬ್ಬಕ್ಕೆ ಹೋಗ್ತೇವ್, ಕೆಲ ಹಬ್ಬಕ್ಕೆ ಹೋಗಲ್ಲ. ಅಲ್ಲ, ಅವಾಗ ಬೇಜಾರ್ ಅನ್ಸುತ್ತೆ ನಿಮ್ಗೆ? ನಮ್ಮ ಬೇಜಾರ್ ಅನ್ಸ್ತೇವಣ. ಹಬ್ಬಕ್ಕೆ ಹೋಗಿಲ್ಲ, ಮನೇಲಿ ಹಬ್ಬ ಇದೆ, ಪೂಜೆಗಳಿದೆ, ಬೈತಾರಣ. ಅವ್ರು ಬೈತಾರೆ, ಮನ್ಸಿಗೂ ಒಂಥರ ಇರುತ್ತಲ್ವಾ, ಮಕ್ಳು ಮರಿ ಎಲ್ಲ ನೋಡ್ಬೇಕಂತ ಹೇಳಿ. ಇದು ಕೆಲ್ಸ ಸಮಾಧಾನ ಕೊಟ್ಟಿದೆ ನಿಮ್ಗೆ? ನಿಮ್ಗೆ ಗುರುಗಳು ಯಾರು? ನಮ್ ಗುರು ಮಾಂತೇಶ್ ಅಣ್ಣ. ಅವ್ರು ನಿಮ್ಮೂರವ್ರು? ನಮ್ಮೂರ್ ಪಕ್ಕಣ ಬೇರಮಡಿಗೆ ಅವ್ರತ್ತ. ಮುಂಬೈದಲ್ಲಿ ಓಡಿಸ್ತಾರೆ ಅವರು. ಓ, ಬಾಂಬೆನಲ್ಲಿ ಓಡಿಸ್ತಾರೆ ಇವಾಗ? ನೀವು ಮುಂಬೈ ಅಂತೀರಾ ಅದನ್ನ? ಮುಂಬೈ. ಓ, ಬಾಂಬೆ. ಮುಂಚೆನೆ ಅಲ್ಲೇ ಓಡಿಸ್ತಾ ಇದ್ದಣ್ಣ. ನೀವು ಬಾಂಬೆಲಿ ಓಡಿಸ್ತಾ ಇದ್ರಾ? ಅಲ್ಲೇ ಕಲ್ತಿದ್ದ ನಾನು. ಇದು JCB ಆಪರೇಟರ್? ಎಷ್ಟು ವರ್ಷ ಕಲ್ತ್ರಿ? ಅಲ್ಲೇ ನಾನು 3 ತಿಂಗಳು ಕಲ್ತಿದ್ದ. 3 ತಿಂಗಳಿಗೆ ಆಪರೇಟರ್ ಆಗ್ಬಿಟ್ರಾ? ಅವನು ಒಳ್ಳೆ ಹಳೆಗೆ ನಮಗ ಕಲಿಬೇಕು. ಇಟ್ಟಿಗೆ ಮಾಡ್ತಾರಲ್ಲ, ಇಟ್ಟಿಗೆ ಮಾಡಕ್ ಹೋಗಿ ನಾನು ಇದು ಕಲ್ತಿರೋದು. ಇಟ್ಟಿಗೆ ಅಂದ್ರೆ ಮಣ್ಣಿಟ್ಟಿಗೆ? ತುಂಬಾ ಕಷ್ಟ ಅಣ್ಣ ಮಾಡಿಕೋದು. ಅವ ಮಾಡಕ್ ಹೋಗಿ ನಾನು ಹಿಂಗೆ JCB ಅವ್ರುಗಳು ಹಿಂಗೆ ರೂಢಿ ಆಗ್ಬಿಟ್ಟವ್ರು. ಅಲ್ಲೇ ಇಟ್ಟಂಗ್ ಮಾಡಲ್ಲಿ ಅವರು ಗಾಡಿ ಕಲಿತೇನ. ಹ್ಞೂ ಅಣ್ಣ ಕಲಿತೀನಿ. ಅವ್ರು ಬೈಯಾಗೋ ಅಣ್ಣ, ಬಿಹಾರದವ್ರು. ಬಿಹಾರ ಮುಂಚೆ ಅಲ್ಲೇ ನಮ್ಮ ಊರ್ ಪಕ್ಕದವ್ರೆ ಅವ್ರು ಕೆಲಸ ಮಾಡ್ತಾರ. ಅವ್ರ ಹಳೇನೆ ಅವನು ಬಾವಮ್ಮ ಇದ್ದ. ಅವರು ಕರ್ಸಿ ಒಂದ್ ಹೇಳಿದ್ರು, ಹಿಂಗ ಇವ್ರು JCB ಕಲಿತಾರಂತೆ, ಕಲ್ಸು. ಸರಿ ಅಂದ್ರು. ಮುಂದೆ ಅಲ್ಲಿ ಇಟ್ಟಿಗೆ ಫ್ಯಾಕ್ಟ್ರಿ ಬಂದಾಯ್ತು. ಬಂದಾದ್ವಾಗ ಗಣೇಶ ಚೌತಿಗೆ ನಾನ್ ನಮ್ಮ ಮನ್ಯಾಗ ಹೇಳಾರ್ದೆ ಹೋಗ್ಬಿಟ್ಟಣ. ಓ, ಮನೆಗೂ ಹೇಳ್ದಂಗೆ ಆಪರೇಟಿಂಗ್ ಕೆಲ್ಸಕ್ಕೆ ಹೋಗ್ಬಿಟ್ರಿ? ಹೋಗೋಣ. ಮೂರ್ ಅಲ್ಲಿ ನಮ್ಮ ಮಾವ ಇದ್ದ, ಅವ್ರ ಹತ್ರ ಅಲ್ಲೇ ಉಳ್ಕೊಂಡಿ 3 ತಿಂಗಳದಾಗ ನಮಗ 4ನೇ ತಿಂಗಳು ಚಾನ್ಸ್ ಕೊಟ್ರು. ಚಾನ್ಸ್ ಕೊಟ್ಟಿದಣ ತಲೋಜೆ ಜೈಲ್ದಾಗಣ. ಹಂಗಂದ್ರೆ ಕಟ್ಟಡ ನಡೆದಿತ್ತಣ್ಣ, ಜೈಲು. ಓ, ಜೈಲ್ ಕಟ್ಟಡ ಕಟ್ಬೇಕಾದ್ರೆ ಅಲ್ಲಿ ಟಾಕಿ ಶಿಫ್ಟಿಂಗ್ ಟಾಕಿ ಹೊಡೆದಿತ್ತಣ. ಆಳ 11 ಅಡಿ ಅಣ್ಣ. ಓ, ಈ ಅಂಡರ್ ಗ್ರೌಂಡ್ ತರ? ದೊಡ್ಡ ಕೃಷಿ ಗುಂಡ ಹೆಂಗ್ ಹೊಡೆದಾರಣ, ಆ ಸಿಸ್ಟಮ್ ದೊಡ್ಡದು ಹೊಡಿಬೇಕಾಗಿತ್ತು. ಬೇಸ್ಮೆಂಟ್ ಕ್ರಿಯೇಟ್. ಆ ಟೈಮಿಗೆ ಅವರು ಬಿಟ್ಟು ನನಗ ಹೊಳ್ಳಿಕ್ ಹಚ್ಚಿ ನನಗ ಇಲ್ಲೇ ಬತ್ತೀನಿ ಅಂತ ಹೇಳಿ ಇದಕ್ ಹೋಗಿರೋರು, ಶಿರ್ಡಿ ಸಾಯಿಬಾಬಾ. ಓ, ನಿಮ್ಗೆ ಬಿಟ್ಟು ಹೋಗ್ಬಿಟ್ರು ಓಡಿಸಿ ಅಂತ? ಅವಾಗ ನನಗ್ ಸಾಯಂಕಾಲ ಗೊತ್ತಾಯ್ತು. ನಾವ್ ಓನರ್ ಹೇಳ್ದ, ರವಿ ಮಗನೇ ಸಿರ್ಬಂದ್ ಚಾರ್ಜ್ ಹೊಡಿತಾನೆ, ಕ್ವಾಚ್ ಬಿಡಿ ಅಂತಂದ್ರು. ಅವ್ರದಿಂದ ನಾನು ಒಂದ್ ರೊಟ್ಟಿ ಉಣ್ತಾ ಇದ್ದೇನ. ಅವ್ರ ನೆನ್ಸ್ಕೊಂತೀರ ಗುರುಗಳು? ನೆನ್ಸ್ಕೊಂತೀರ. ಇವತ್ತು ಗುರುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ನೀವು? ಇವತ್ತು ಅವರ ನೆನಪಲ್ಲಿ ಊಟ ಮಾಡ್ತೀರಾ? ನೆನೆಸ್ತೇವ. ಹಿಂಗ ಯಾರ ಕೇಳಿದ್ರು ನಿಮ್ಗೆ ಎಲ್ಲಿ ಕಲ್ತಿರೋದು? ಹಿಂಗ ಇಂತಲ್ಲಿ ಕಲ್ಸ. ನಾನು ಅವ್ರ ಅಕ್ಕನ ಮಗನಿಗೆ 2 ವರ್ಷನ ಹೆಲ್ಪರ್ ಮಾಡ್ಯಾನೆ. ನಾನು 3 ತಿಂಗಳು ಹೆಲ್ಪರ್ ಮಾಡಿದ್ದು ಅವ್ರ ಕೈಯಲ್ಲಿ. 3 ತಿಂಗಳು ನೀವು ಆಪರೇಟರ್ ಆದ್ರಿ, ಅವ್ರು ಅಷ್ಟು ವರ್ಷ 2 ವರ್ಷ ಅವರು ಕಲೀಲಿಲ್ಲ. ಅಂದ್ರೆ ಇಂಟ್ರೆಸ್ಟ್ ಇದ್ದು, ನಾನು ಮುಂಚೆ ಒಂದ್ ಸೈಕಲ್ ಸುದಾಗ ಬರ್ತಿದ್ದಣ್ಣ. ಈ JCB ಕಲ್ತಾವ ಎಲ್ಲಾ ಗಾಡಿ ಓಡಿಸಿದ.
ಹೌದಾ? ಹ್ಮ್. ಈ JCB ಓಡಿಸಿದ್ರೆ ಎಲ್ಲ ಓಡಿಸ್ಬೋದು ಹಾ, ಎಲ್ಲ ಓಡಿಸ್ಬೋದಾ? ಎಲ್ಲ ಓಡಿಸ್ಬೋದು. ಈಗ ನಾವು ವೆಹಿಕಲ್ ಓಡಿಸ್ತಾ ಇರ್ತೀವಿ, ಹ್ಮ್. ಯಾರಾದ್ರೂ ಮುಂದೆ ಬಂದ್ ಸಡನ್ ಆಗಿ ಬ್ರೇಕ್ ಹಾಕ್ಬಿಡ್ತಾರೆ ಕೆಲವರು, ಹ್ಮ್. ಕೆಲವರು ಚಮಕ್ ಕೊಡ್ತಾ ಇರ್ತಾರೆ. ನಿಮ್ಗೆ ಅರ್ಥ ಆಗುತ್ತಿಲ್ಲ ನನ್ನ ಭಾಷೆ ಗೊತ್ತಿಲ್ಲ. ಗೊತ್ತು. ಅವಾಗ ನಾವ್ ಕಾರಲ್ಲಿ ಕೂತಿದ್ರು ಹೋಗಿ ಗುದ್ಬಿಟ್ಟು ತಳ್ಬಿಡ್ಲ ಮುಂದಕ್ಕೆ ಅನ್ಸಿರ್ತದೆ. ನೀವ್ JCB ಓಡಿಸೋರ್ಗೆ ಯಾವ ತರ ಹಂಗ ಅನ್ಸಿದ್ಯಾ? ತಳ್ಬಿಡ್ಲ ಒಂದ ಅಂತ ಸಿಟ್ಟು ಬಂದಿಲ್ವಾ ನಿಮ್ಗೆ? ಬರ್ತಾರಣ್ಣ, ಮುಂದ್ಗಡೆ ಬರ್ತಾರೆ ಹಂಗೆ ಹಾ, ಕಟ್ ಹೊಡ್ಕೊಂಡಿ. ಹಾ. ಅವಾಗ ಸಿಟ್ಟು ಬರುತ್ತಲ್ವಾ? ಮತ್ತೆ ಏನ್ ಮಾಡಕ್ಕಾಗಲ್ಲ, ನಮ್ದು ದೊಡ್ಡ ಗಾಡಿ ಇರ್ತದಲ್ಲ, ಹಾ, ಹಾ, ಹಾ. ಏನ್ ಮಾಡಕ್ಕಾಗಲ್ಲ. ನಾವ್ ಕರೆಕ್ಟ್ ಹೋದ್ರುನು ಒಂದ್ಸಲ ಅವರೇ ಗುದ್ರುನು ಹ್ಮ್. ಅವನೇ ಹಾಯ್ಸವನೆ ಅಂತ ಅಂತಾರೆ. Okay. ನಾವ್ ಹಾಯ್ಸರೆ ಅವ್ರು ಜೀವಂತಾಗೆ ಉಳಿಯಲ್ಲ, ಹಾ, ಹಾ, ಹೌದು ನಿಜ ಅದು. ಸ್ಪಾಟ್ ಮೇಲೆ ಔಟ್ ಆಗ್ತಾರೆ. ಹಾ, ಹಾ. ಒಟ್ಟಿನಲ್ಲಿ ಡ್ರೈವಿಂಗ್ ಅಲ್ಲಿ ಕೋಪಕ್ಕೆ ಕೈ ಕೊಡಬಾರ್ದು ಅಂತ ಹಾ, ಹೇಳ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಯಾವುದೇ ವಿಚಾರದಲ್ಲಿ ಡ್ರೈವಿಂಗ್ ಅಲ್ಲಿ, ಯಾಕಂದ್ರೆ ಕಲಿಯತಕ್ಕ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳಿ ಒಂದು ಗಾದೆ ಹೇಳ್ತಾರೆ. ಅದು ಅಣ್ಣವ್ರು ಕರೆಕ್ಟ್ ಆಗಿ ಹೇಳ್ತಾರೆ, ಅದು ನಿಜ. ಅದು ಎಂತ ಇದಾದ್ರೂ ಸೌಮ್ಯವಾಗಿ ಡ್ರೈವಿಂಗ್ ಮಾಡಿದ್ರೆ ಎಲ್ರಿಗೂ ಕ್ಷೇಮ ಅಂತ ಹೇಳ್ತಿದ್ರೆ. ತಪ್ಪಾಗಿ ತಿಳಿಬೇಡಿ, ನಿಮ್ ಫ್ಯಾಮಿಲಿ ಬಗ್ಗೆ ಕೇಳ್ತೀನಿ ನಾನು. ನಿಮ್ ಮನೆಯವ್ರ ಹೆಸರೇನು? ನಾಗಮ್ಮಣ್ಣ. ನಾಗಮ್ಮ. ಹ್ಮ್. ಅವ್ರ ಹೆಸರು ಹೇಳಿದ್ರೆ ಖುಷಿ ಪಡ್ತಾ ಇಲ್ಲ, ನಗ್ತಾನೆ ಇಲ್ವಲ್ಲ? ಖುಷಿಯಾಗಿ ಹೇಳ್ಬೇಕಲ್ವಾ? ಮನೆಯಲ್ಲಿ ಕರೆಯದೆ ಹೆಸರು ಗಂಟೆನೇ ನಾಗಮ್ಮ ಅಂತ. ನಿಮ್ ಮಕ್ಳ ಹೆಸರಿಗೆ ಏನ್ ಹೆಸರು ಇಟ್ಟಿದ್ದೀರಾ? ಶರಣೋಣ. ಶರಣು. ಇನ್ನೊಬ್ರು? ಇನ್ನೊಬ್ಬ ಹೆಸರು ಪ್ರೇಮಣ. ಪ್ರೇಮ. ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಎರಡು ಗಂಡೆ ಅಣ್ಣ. ಎರಡು ಗಂಡೆ. ಪ್ರೇಮ ಅಲ್ಲ, ಪ್ರೇಮ. ಶರಣು, ಪ್ರೇಮ. ಓದ್ತಾ ಇದಾರ ಮಕ್ಳು? ಒಬ್ಬ ಓದ್ತಾನಣ್ಣ, ದೊಡ್ಡವನು ಹ್ಯಾಂಡಿಕ್ಯಾಪ್ ಅಣ್ಣ. ಹೌದಾ? ಅಂದ್ರೆ ಮಾತೆಲ್ಲ ಬರುತ್ತೆ? ಮಾತಾಡಲ್ಲಣ್ಣ. ಹಾ. ನಾವೆಲ್ಲ ಹೇಳಿದ್ರೆ ಎಲ್ಲ ತಿಳಿತೆ, ಮಾತಾಡಲ್ಲ. ಹೌದಾ? ಅಂದ್ರೆ ರಿಲೇಷನ್ ಅಲ್ಲಿ ಮದುವೆ ಆಗಿದ್ರ ನೀವು, ಸಂಬಂಧದಲ್ಲಿ? ನೋಡಿ, ಇದು ಮೇನ್ ಡಾಕ್ಟ್ರು, ನೀವು ಎಲ್ಲೇ ಕನ್ಸಲ್ಟ್ ಮಾಡಿ ಡಾಕ್ಟ್ರು ಹೇಳ್ತಾರೆ, ನಾವು ರಕ್ತ ಸಂಬಂಧದಲ್ಲಿ ಮದುವೆಗಳಾದಾಗ ಈ ತರ ಹ್ಯಾಂಡಿಕ್ಯಾಪ್ಟು ಕ್ರಿಯೇಟ್ ಆಗತ್ತಂತೆ. ಅದ್ ನಂಗೂ ಗೊತ್ತಿಲ್ಲ, ಕೆಲವು ಡಾಕ್ಟರ್. ಇಲ್ಲ, ಅವ್ನಿಗೆ ಆಗಿದ್ದು ಡೆಲಿವರಿ ಲೇಟ್ ಮಾಡಿ ಆಯ್ತು. ಹೌದಾ? ನೋಡಿ, ಸಮಸ್ಯೆ ಆಗಕ್ಕೆ ಏನೋ ಒಂದ್ ಕಾರಣ ಇರುತ್ತೆ. ಹೋ, ನಿಮ್ದು ಬದುಕು ರೋಚಕವಾಗಿದೆ. ಭಾರಿ ಹುಷಾರಣ್ಣ ಅವನು ಹುಡುಗ. ಅಂದ್ರೆ ಅಷ್ಟು ಆಕ್ಟಿವ್ ಇರ್ತಾರೆ. ಹ್ಯಾಂಡಿಕ್ಯಾಪ್ಟ್ ಯಾರೇ ಮಕ್ಳಿದ್ರು ಚುರುಕಾಗಿ. ನಮ್ಮ ಮನೆಯಲ್ಲಿ ಹಿಂಗ ಏನೋ ಮುಟ್ಬಿಡೋದ ನಾವು. ಹೌದಾ? ಯಾರೇ ನಮ್ ತಮ್ಮ ಯಾರೇ ಹೋಗಿದ್ರೆ ತಗೊಂಡೇ ಬಿಡಲ್ಲ. ಈಗ ನೀವು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಓನರ್ಗಳೇ ಮಾಡ್ಕೊಡ್ತಾರ ನಮ್ಗೆ? ನಮ್ಮ ಓನರ್ ವಸತಿ ಇಟ್ಕೊಳಕ್ಕೆ ರೂಮ್ ಅಣ್ಣ, ಊಟ ಎಲ್ಲ ಅವ್ರೆ. ಈಗಿರೋ ಓನರ್ ಚೆನ್ನಾಗಿ ನೋಡ್ಕೊಂತಾರೆ? ಚೆನ್ನಾಗಿ ನೋಡ್ಕೊತಾರ. ನಿಮ್ಮ ಜೀವನದಲ್ಲಿ ಈ JCB ಆಪರೇಟಿಂಗ್ ಕಲ್ತ ಮೇಲೆ ಎಷ್ಟು ಗಾಡಿ, ಎಷ್ಟು ಓನರ್ಗಳ ಹತ್ರ ಕೆಲಸ ಮಾಡಿದ್ರೆ? ನಾನಣ್ಣ ಒಂದ್ 4 ಓನರ್ ಹತ್ರ ಕೆಲಸ ಮಾಡಿ. ಬರೀ 4 ಓನರ್ ಹತ್ರ? ಹೌದಾ? ಫಸ್ಟ್ ಮುಂಬೈಲಿ ಅಣ್ಣ. ಓಕೆ. ಎರಡನೇಲಿ ನಮ್ಮ ಊರ್ ಪಕ್ಕನೆ ಗಣಗಾಪುರ ದೇವಾಲಯ ಹತ್ರ, ಅಲ್ಲಿ ಮಾಡಿದ್ರು. ಅಲ್ಲಿರೋಣ ನಮ್ಮ ಊರಣ್ಣ. ನಮ್ಮ ಊರಲ್ಲೇ ಒಂದು 12-13 ವರ್ಷ ಓಡಿಸೋಣ. ಓಕೆ. ಆಮೇಲೆ ನೆಕ್ಸ್ಟ್ ಇವ್ರ ಹತ್ರ ಅಣ್ಣ. ಇವ್ರ ಹೆಸರೇನು ಹೇಳಿ? ಓನರ್ ಹೆಸರು? ನಟರಾಜ್ ಅಣ್ಣ. ನಟರಾಜು. ಯಾವ್ರು? ದೊಡ್ಡೇರಿ ಅಣ್ಣ. ನೆಲಮಂಗಲ ಹತ್ರ ದೊಡ್ಡೇರಿ. ಚೆನ್ನಾಗಿ ನೋಡ್ಕೊಂತಾರ? ಚೆನ್ನಾಗಿ. ಖುಷಿ ಇದೆಯಾ? ಖುಷಿ ಇದೆ. ಎಷ್ಟು ಸಂಪಾದನೆ ಆಗುತ್ತೆ ನಿಮ್ಗೆ ತಿಂಗಳಿಗೆ? ತಿಂಗಳಿಗೆ ಆತಣ್ಣ ಒಂದು 30-35 ಸಾವಿರ. ಕೇಳಬಾರ್ದು, ನಾವು ಬೇಜಾರ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ಇದು ಉದಾಹರಣೆಯಾಗಿ ನಾನು ವಿಡಿಯೋ ಮಾಡ್ತೀನಿ. ಯಾಕಂದ್ರೆ ಡ್ರೈವರ್ ಲೈಫ್ ಹೆಂಗಿರುತ್ತೆ, ಅವ್ರ ಕಷ್ಟ ಏನು ಅಂತಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು. ನಾನು ನಿಮಗೆ ಟೈಮ್ ಐತೆ ಇಲ್ವೋ ಅಂತಾನೆ ಕರ್ಕೊಟ್ಟು ಮಾತಾಡ್ತೀನಿ. ಕೆಲವರು ಯಾಕಂದ್ರೆ ಅವ್ರಿಗೆ ಟೈಮ್ ಇರಲ್ಲ, ಕೆಲವರು ಸಿಟ್ಟಲ್ಲಿ ಇರ್ತಾರೆ, ಹೋಗೋ ನಾನು ಮಾತಾಡಲ್ಲ ಅಂತೆಲ್ಲ ಹೇಳ್ತಾರೆ. ಅದಕ್ಕೆ ನಿಮ್ಗೆ ಕೇಳಿ ಮಾತಾಡಿದ್ದು. ಈಗ ಫ್ಯಾಮಿಲಿಗೆ 3 ತಿಂಗಳು 4 ತಿಂಗಳಿಗೆ ಹೋಗ್ತೀರಾ, ಒಂದೊಂದ್ಸರಿ ದುಃಖ ಆಗುತ್ತೆ. ಯಾವತ್ತಾದ್ರೂ ಜೀವನದಲ್ಲಿ ಅಪ್ಪ ಬದುಕು ಸಾಕಪ್ಪ ಅನ್ಸಿದ್ಯಾ ನಿಮ್ಗೆ? ಏನೋ ಅನ್ಸಿಲ್ಲ, ಖುಷಿಯಾಗಿ ಬದುಕು ಜೀವನ ಕಳೀತಾ ಇದ್ರೆ. ಇದು ಬಿಟ್ರೆ ನಿಮ್ದು ಪ್ರಾಪರ್ಟಿ ಎಲ್ಲ? ನಮ್ಮನ್ನು ಜಮೀನ್ ಐತಣ್ಣ. ಊರಲ್ಲಿ ಜಮೀನ್ ಇದೆಯಾ? ಅಲ್ಲೇನ್ ಮಾಡಿಸ್ತೀರಾ? ಜಮೀನಲ್ಲಿ ಜೋಳ, ತೊಗರಿ, ಹತ್ತಿ ಎಲ್ಲ ವ್ಯವಸಾಯ ಮಾಡ್ತೇವೆ. ಇವಾಗ ಮಳೆ ಇಲ್ಲ, ಏನು ಮಾಡಿಲ್ಲ. ಅಂದ್ರೆ ಅಲ್ಲೆಲ್ಲ 100 ಎಕರೆ ಇರುತ್ತಂತೆ ನಿಮ್ ಕಡೆ? ನಮ್ ಕಡೆ ಒಬ್ಬೊಬ್ರ ಎಕರೆ, ನಮ್ಮ ತಾತಂದೆ 100 ಎಕರೆ ಒಬ್ನೇ ಮಗ. 100 ಎಕರೆ? 100 ಎಕರೆ ಒಬ್ನೇ ಮಗ. ಅವನು ಒಂದು ಸುತ್ತ 5 ಆಗಲ್ಲ ಅಣ್ಣ ಅವನು. ಹೌದಲ್ಲ? ಎಲ್ಲ ಬೇರೆದವ್ರಿಗೆ ಹತ್ತು ಬಿಡ್ತಾರೆ. ನಾವ್ ಇಲ್ಲಿ 1 ಎಕರೆ 2 ಎಕರೆ ಕಂಡಿದ್ರೆ ಮೀಸೆ ತೋರ್ತೀವಿ ನಾವು ಜಮೀನ್ದಾರರು ಅಂತ, ಗೊತ್ತಾ ನಿಮ್ಗೆ? ನೀವು 100 ಎಕರೆ ಅಂದ್ರೆ 100 ಎಕರೆ ಆಶ್ಚರ್ಯ ಆಗತ್ ನನ್ಗೆ. 100 ಎಕರೆ ಅಣ್ಣ, 200 ಎಕರೆ. ಹೌದಲ್ಲ? 150 ಎಕರೆ, 60 ಎಕರೆ. ಅಷ್ಟು ವ್ಯವಸಾಯ ಮಾಡಿಸ್ತೀರಾ? ಹೆಂಗ್ ಸಾಧ್ಯ ಅದು? ಟ್ರ್ಯಾಕ್ಟರ್ ಇವಾಗ ಟ್ರ್ಯಾಕ್ಟರ್ ಇದೆ, ಟ್ರ್ಯಾಕ್ಟರ್ ಎತ್ತುಗಳು. ನೀವು ವ್ಯವಸಾಯ ಮಾಡಿದೀರಾ? ನಾವ್ ಮಾಡಿದೇವ್. ಅನುಭವ ಇದೆ? ಪೂರಾ ಅನುಭವ. ತೊಗರಿ ಬೆಳಿತೀರಲ್ವಾ ನಿಮ್ ಕಡೆ? ಜಾಸ್ತಿ ತೊಗರಿ ಅಣ್ಣ, ತೊಗರಿ, ಕಬ್ಬು. ಈ ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಇದೆ ನಿಮ್ಗೆ? ಮಾಡ್ತೀರಾ? ಈಗ ಹೋದ್ರು ಮಾಡ್ತೀವಣ್ಣ. ಅಂದ್ರ ಈಗ ಆಗಲ್ಲ ಅಣ್ಣ. ಈಗ ಹಂಗ ಇಲ್ಲಿ ಕೂತಿ ಒಂಥರ ಇದು ಆಗಿರ್ತಲ್ಲ, ಆಗಲ್ಲ.
ಈಗಿನ ಡ್ರೈವರ್ಗಳಿಗೆ ನಿಮ್ಮ ಅನುಭವದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಣ್ಣ ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗಿನವ್ರು ಏನು ಕೆಲಸ ಮಾಡಲ್ಲಣ್ಣ. ಮುಂಚೆ ಈಗ ನಾವೇನ್ ಕಲ್ತಿದಲ್ಲ ಹಾ. ಅವ್ರಂಗ ಈಗಿನವ್ರು ಎಲ್ಲಾ ಮಾಡಲ್ಲಣ್ಣ. ಹಾ, ಹೆಂಗ ಹಾ, ದುಡ್ಡಿದ್ರೆ ನಡೆಯ ಕಡೆ ಅಂದ್ಬಿಡ್ತಾರೆ. ಹಾ, ಹಾ, ನಾವ್ ಹಂಗ ಹಾ. ನಡೆಯಪ್ಪ 4 ದುಡ್ಡು ಗಳಿಸ್ಬೇಕು, ಹಾ, ಹಾ. ಚೆನ್ನಾಗಿರ್ಬೇಕು ಹೆಂಡ್ರು ಮಕ್ಕಳು. ಹ್ಮ್. ನಾವು ಜನ ಹಂಗಿರ್ತಾರೆ, ಅವ್ರು ಹಾ, ಹಂಗಿರ್ಬೇಕಂತ ನಮ್ಗೆ ಅನ್ನಿಸ್ತದೆ. ಹಾ, ಹಾ. ಈಗಿನವ್ರ ಜನ ಹಂಗಿಲ್ಲ. ಒಳ್ಳೆತನ ಎಲ್ಲಾರಲ್ಲೂ ಇರಲ್ಲ, ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುತ್ತೆ. ಇರ್ತಾರಣ್ಣ. ಓಕೆ ಓಕೆ. ಮತ್ತೆ ಜೀವನ ಚೆನ್ನಾಗಿದೆ ನಿಮ್ದು? ಚೆನ್ನಾಗಿದೆ. ಮತ್ತೆ ಯಾವತ್ತು ಊರ್ಗ್ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ? ದೀಪಾವಳಿಗಣ. ದೀಪಾವಳಿ ನವೆಂಬರ್ಗೆ? ಅದುವರೆಗೂ ಕೆಲಸ ಮಾಡ್ತಾರೆ? 3 ತಿಂಗಳು ಅಣ್ಣ. 3 ತಿಂಗಳು ಅಂತ ನಾವ್ ಅಂತೀನಿ, 3 ತಿಂಗಳು ಅಂತೀರಾ? ಅಲ್ಲ ಎಲ್ಲ ಕೆಲಸ ಮಾಡ್ತೇವಲ್ಲ, ಹೆಂಗ್ ಗೊತ್ತೇ ಆಗಲ್ಲ. ಸಮಯ ಹೋಗೋದ್ ಗೊತ್ತಾಗಲ್ಲ. ನೀವು ಶ್ರದ್ಧೆ ಇಟ್ಟು ಕೆಲಸ ಮಾಡಿ. ನನ್ಗೇನು ಸಂಪಾದನೆ ಆಗ್ಬೇಕಷ್ಟೇ. ಹೊರಗಡೆ ಬಂದಿದ್ದೀನಿ, ನಾನು ದುಡಿಬೇಕು. ಮನೇಲಿ ಒಟ್ಟು ಕುಟುಂಬ ನಿಮ್ದು, ಫ್ಯಾಮಿಲಿ? ಫ್ಯಾಮಿಲಿ ಅಣ್ಣ. ಎಷ್ಟು ಜನ ಇದೀರ ಮನೆಯಲ್ಲಿ? ನಾವು 4 ಜನ ಅಣ್ಣ ತಮ್ಮದಿರು. ಅಣ್ಣ ತಮ್ಮದಿರು 4 ಜನ? 4 ಜನಕ್ಕೂ ಮದುವೆ ಆಗಿದೆ? ದೊಡ್ಡವ್ ನಾನೇ ಅಣ್ಣ. ನಿಮ್ಮ ಅಪ್ಪ ಅಮ್ಮ ಇದ್ದಾರಾ? ಅಪ್ಪ ಅಮ್ಮ ಇಲ್ಲ. ಅಮ್ಮ ಯಾವಾಗ ತೀರೋದ್ರು? 3 ವರ್ಷ ಆಯ್ತಣ್ಣ. 3 ವರ್ಷ ಆಯ್ತಾ? ನಿಮ್ದೆಲ್ಲ ಮದ್ವೆಗಳು ಆದ್ಮೇಲೆ? ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂತಿದ್ರ ನೀವು? ಇವತ್ತು ಚೆನ್ನಾಗಿ ನೋಡ್ಕೊಂತೀರಾ? ಚೆನ್ನಾಗಿ ನೋಡ್ಕೊಂತಾರೆ. ನಿಮ್ ಫ್ಯಾಮಿಲಿ ನಿಮ್ಗೆ ತುಂಬಾ ಇಷ್ಟ ಯಾರು? ಎಲ್ಲರೂ ಅಣ್ಣ. ಎಲ್ರು ಇಷ್ಟ. ಒಟ್ಟು ಕುಟುಂಬ ಅಂದ್ರೆ ಒಂದು 40 ಜನ ಇದೀರಾ ನಿಮ್ ಫ್ಯಾಮಿಲಿನಲ್ಲಿ? ಅಷ್ಟಿಲ್ಲ ಅಣ್ಣ. ನಾವು 4 ಮಂದಿ ಹೆಣ್ಮಕ್ಳು ಅಣ್ಣ. ನಾವು 4 ಮಂದಿ 8 ಜನ. 8 ಜನ ಅಣ್ಣ. ನಿಮ್ಮ ಅಪ್ಪ ಅಮ್ಮಂಗೆ 8 ಜನ? ಇಲ್ಲ ಅಣ್ಣ, ನಾವು 5 ಜನ ಅಣ್ಣ. ಓಕೆ. ಅಂದ್ರೆ ನಮ್ಮ ಹೆಂಡ್ರಿ ಹಿಡ್ಕೊಂಡಿ 8 ಜನ. ಡಬಲ್ ಅದು. ಆಯ್ತು. ನಮ್ಮ ಅಪ್ಪ ನಮ್ಮ ಅಕ್ಕ ಅವ್ರ ಒಬ್ರ ಅಣ್ಣ. ಆಯ್ತು. ಎಲ್ಲಾ ಹೊಸ ಮಂದಿಗೆ ಇಬ್ಬರು ಮಕ್ಳ ಅವ್ರ ಅಣ್ಣ. ಒಬ್ಬನಿಗೆ 3 ಮಕ್ಳು ಹೆಣ್ಮಕ್ಳು. 5 ಜನಕ್ಕೆ 2 ಮಕ್ಳು ಅಂದ್ರೆ 10 ಜನ ಆಯ್ತು. ಒಟ್ಟ 9 ಜನ ಮಕ್ಳು ಅಣ್ಣ ನಮ್ಗೆ. 9 ಜನ ಮಕ್ಕಳು. ಅವರು ನಿಮ್ ಬ್ರದರ್ಸ್ ಎಲ್ಲ ಏನ್ ಕೆಲಸ ಮಾಡ್ತಾರೆ? ಒಬ್ಬ ESI ಅಣ್ಣ, ಬೆಂಗಳೂರ. ಏನ ESI? ESI ಹಾಸ್ಪಿಟಲ್ ಅಲ್ಲಿ? ಅಣ್ಣ ಪೊಲೀಸು. ASI? ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್. ಹಂಗೆ ಹೇಳಿ, ನನ್ಗೆ ಗೊತ್ತಾಗಲ್ಲ. ಇಲ್ಲಿ ಬೆಂಗಳೂರಲ್ಲಿ ಅವ್ರೆ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್. ಸಾರಿ. 18 ವರ್ಷ ಆಯ್ತು. ಹೌದಾ? ಸರ್ವಿಸ್ ಅಲ್ಲಿ ಇದಾರೆ ಇವಾಗ? ಅವರು ಒಬ್ರು ಬೆಳಗಾವ್ ಇರ್ತಾರಣ್ಣ, ನಮ್ ಚಿಕ್ಕವನು. ಅವ್ರೇನ್ ಕೆಲ್ಸ? ಅವ್ರು ಇಲ್ಲೇ ಕಂಪ್ನಿಯಲ್ಲಿ ಫ್ಯಾಕ್ಟ್ರಿಯಲ್ಲಿ ಮಾಡ್ತಾರಣ್ಣ. ಓಕೆ. ಇನ್ನೊಬ್ಬನು ಅವನು JCB ಓಡಿಸ್ತಾರಣ್ಣ. 3ನೇದವನು ಅವ್ರ ಊರಲ್ಲೇ ಓಡಿಸ್ತಾರೆ? ಊರಲ್ಲಿ ಓಡಿಸ್ತಾರ. ಒಟ್ಟು ನಿಮ್ದು ಕುಟುಂಬ, ಕುಟುಂಬ ಚೆನ್ನಾಗಿರ್ಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದ್ರೆ ನಿಮ್ಮ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ಒಟ್ಟು ಕುಟುಂಬ, ದೊಡ್ಡ ಸಂಸಾರಗಳು. ಹಿಂಗ ಹಬ್ಬ ಪಿಬ್ಬ ಇದ್ರೆ ಎಲ್ಲಾ, ಈ ಮೊನ್ನೆ ಮೊಹರಂ ಬತ್ತಲ್ಲಣ್ಣ, ಮೊಹರಂ ಎಲ್ಲಾ ಜಾತಿಯವರು ಬರ್ತಾರೆ. ಇದು ಮೊಹರಂ ನನಗ್ ಡೌಟ್ ಇದೆ. ನಮ್ ಕಡೆ ಆಚರಣೆ ಮಾಡಲ್ಲ. ಮೊಹರಂ ಅದು ಮುಸಲ್ಮಾನ್ ಹಬ್ಬನ, ಹಿಂದೂ ಹಬ್ಬನ? ನನಗೆ ಅದು ಆಕ್ಚುಲ್ ಅಣ್ಣ ದೇವ್ರ ಮುಸ್ಲಿಂ ಅಣ್ಣ. ಹೌದಾ? ಮಾಡೋದು ಹಿಂದೂ ಮಂದಿನೇ ಅಣ್ಣ ಹಬ್ಬ. ಅದಕ್ಕೆ ಬಾಬುರಾಯ ಅಂತೆಲ್ಲ ಮಾಡ್ತಾರಲ್ಲ, ಅದೇನದು? ಬಾಬುರಾಯ ಅಂದ್ರೆ ನಮ್ ಕಡೆ ಬಾಬುರಾಯ ಮಾಡ್ತೀವಿ ಅಂತ ಹೇಳ್ತಾರೆ ಮೊಹರಂ ಅಲ್ಲಿ. ಕೇಳಿದೀನಿ ನಾನು. ನನ್ಗೆ ಇದೊಂದು ಡೌಟ್ ಇತ್ತು. ಯಾಕಂದ್ರೆ ಮೊಹರಂ ಯಾರು ಆಚರಣೆ ಮಾಡ್ತಾರೋ ಅವ್ರ ಬಗ್ಗೆ ಕೇಳ್ಬೇಕಿತ್ತು ಅಷ್ಟೇ. ನೀವು ಆಚರಣೆ ಮಾಡೋದಕ್ಕೋಸ್ಕರ ಹಂಗಣ ಮುಸ್ಲಿಂ ಮಂದಿ ಅವರು ಮಾಡಲ್ಲ. ನಮ್ ಮಾಡೋದು ಹಿಂದೂ ಮಂದಿ ಎಲ್ಲಾ ಕಡೆ. ನಮ್ ಕರ್ನಾಟಕದಾಗ ಎಲ್ಲಿನೂ ಮಾಡೋದು ಹಿಂದೂ ಜನನೇ. ಹೌದಾ? ಮೊಹರಂ ಮುಸ್ಲಿಂ ಜನ ಜಾಸ್ತಿ ಮಾಡಲ್ಲ. ನಿಮ್ಮಲ್ಲಿ ಯಾವ್ದು ಹಬ್ಬ ಜೋರಾಗಿ ಮಾಡ್ತೀರಾ? ನಮ್ಮಲ್ಲಿ ಹಬ್ಬ ಮೊಹರಂ ಆಗ್ತದಣ್ಣ, ಉಗಾದಿ ಆಗ್ತದಣ್ಣ, ದೀಪಾವಳಿ ಅಣ್ಣ. ಈಗ ನಾರಮಸಿ ಬತ್ತಲ್ಲ ಮಂಗಳವಾರ, ಏನದು ನಾರಮಸಿ ಹಬ್ಬ? ನಾರ ಅಮಾವಾಸ್ಯೆ ಅಂತ? ನಾರಮಾವಾಸ್ಯೆ ಹಬ್ಬ. ಏನ್ ವಿಶೇಷ ಅವತ್ತು? ಅದು ಇದು ಕಟ್ತಲ್ಲಣ್ಣ, ಅದು ನೀವೇನಂತೀರಿ, ಮರಕ್ಕೆ ಜೋಕಾಲಿ ಅದು ಉಯ್ಯಾಲೆ ಕಟ್ಟೋದು ಕಟ್ಟಿ ಎಲ್ಲಾ ಚೆನ್ನಾಗಿ ಆಗ್ತದೆ. ನಾಗರ ಪಂಚಮಿ ಮಾಡ್ತಾರಲ್ಲ, ಅದೇನ ಇದು ಬರೋದು? ಹೌದಾ? ನೋಡಿ, ಅದ್ ನಮ್ಗೆಲ್ಲ ಗೊತ್ತೇ ಇಲ್ಲ. ನಮ್ ಕಡೆ ಅದ್ ಯಾವ್ದು ಆಚರಣೆ ಮಾಡಲ್ಲ. ನಮ್ ಕಡೆ ಎಲ್ಲಾ ಮಾಡ್ತಾರಣ್ಣ. ಕಾರುಣಿ ಎತ್ತುಗಳು, ಕಾರುಣಿ ಹೋದ್ ಅಮಾವಾಸ್ಯೆ ಆಯ್ತಲ್ಲಣ್ಣ, ಕಾರುಣಿ ಅಮಾವಾಸ್ಯೆ ಮಾಡ್ತಾರಣ್ಣ ಎತ್ತುಗಳಿಗೆ. ಕಾರಣಿ ಅಮಾವಾಸ್ಯೆ ಅಂತೇಳಿ ಎತ್ತುಗಳಿಗೆ ಹಿಂಗ್ ಕರಿ ಹರಿತಾರಣ್ಣ. ಚೆನ್ನಾಗಿ ಅವಕ್ಕೆಲ್ಲ ಕಲರ್ ಗಿಲ್ಲರ್ ಎಲ್ಲಾ ಹಚ್ತಾರೆ. ಚೆನ್ನಾಗಿ ಸಿಂಗಾರ ಮಾಡ್ಕೊಂಡು ಮೆರವಣಿಗೆ ಮಾಡೋದು. ನಿಮ್ಮನೇಲಿ ಹಸುಗಳು ಎಷ್ಟಿದೆ? ನಮ್ಮಲ್ಲಿ ಮುಂಚೆ ಇದ್ದೋಣ, ಈಗ ಯಾರು ಮಾಡೋರಿಲ್ಲ. ಇಲ್ಲ, ಈಗೆಲ್ಲ ಟ್ರ್ಯಾಕ್ಟರ್ಗಳಿದೆ. ಎಲ್ಲ ಟ್ರ್ಯಾಕ್ಟರ್. ಅವಾಗ ಎತ್ತುಗಳು ಹೆಂಗಿದ್ವು, ಹಂಗೆ ಒಟ್ಟು ಎಲ್ಲ ಅನುಕೂಲವಾಗಿ ಚೆನ್ನಾಗಿದ್ದೀರಲ್ವಾ? ಚೆನ್ನಾಗಿದೆ. ಅಷ್ಟೇ ಸಾಕು ಬಿಡಿ, ದೇವ್ರು ಒಳ್ಳೇದ್ ಮಾಡ್ಲಿ.
ಥ್ಯಾಂಕ್ಸ್ ಅಣ್ಣ, ಇಷ್ಟೊತ್ತು ನಮಗೆ ಸಮಯ ಕೊಟ್ಟು ನಮ್ಮ ಹತ್ರ ಮಾತಾಡಿದಕ್ಕೆ. ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರಿಗೂ ಧನ್ಯವಾದ. ಹಾ, ಧನ್ಯವಾದ. ಇವ್ರ ಚಾನಲ್ನ ಇದೇ ತರ ನೋಡ್ತಾ ಇರಿ, ಹ್ಮ್. ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀರಾ? ಹ್ಮ್. ಸಬ್ಸ್ಕ್ರೈಬ್ ಮಾಡಕ್ ಹೇಳಿ ನಿಮ್ ಕಡೆಯವ್ರಿಗೆಲ್ಲ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಥ್ಯಾಂಕ್ಸ್. ಸರಿ ಸ್ನೇಹಿತರೆ, ಧನ್ಯವಾದಗಳು. ಶರಣು ಶರಣಯ್ಯ.